ಸರ್ವರಿಗೂ ವಂದನೆ. ಗ್ರಹಗಳ ಸಂಚಾರಗಳ ಬಗ್ಗೆ ಬಹಳ ಚರ್ಚೆ ನಡೀತಾ ಇದೆ. ಈ ಚರ್ಚಾ ವಿನಿಮಯಗಳಲ್ಲಿ ನವಗ್ರಹಗಳ ಸಂಚಾರದ ಬಗ್ಗೆ ತಿಳ್ಕೊಳ್ಳೋಣ. ಶನಿ ಗ್ರಹ ಸಂಚಾರ ಆಗತ್ತೆ 28ನೇ ತಾರೀಕು ಮಾರ್ಚ್ ತಿಂಗಳಿನಲ್ಲಿ ಮೀನರಾಶಿಗೆ ಪ್ರವೇಶ ಮಾಡ್ತಾರೆ. ರಾಹುವಿನ ಜೊತೆಗೆ ರಾಹು ಈಗಾಗಲೇ ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಆದ ಕಾರಣದಿಂದ ಮೇಷರಾಶಿಯವರಿಗೆ 7.5 ಶನಿ ಕಾಟ ಬರುತ್ತೆ. ಮತ್ತು ಮೇಷರಾಶಿಯವರಿಗೆ ಗ್ರಹದೋಷದ ಗ್ರಹದ್ವಾರಕದಲ್ಲಿ ನವಗ್ರಹಗಳಲ್ಲಿ ವಿಭಾಗದಲ್ಲಿ ಗುರುವಿನ ಸ್ಥಾನ 3ನೇ ಮನೆಗೆ ಹೋಗುತ್ತೆ. ಅದು ಮೇ ತಿಂಗಳನೇ ವಿಭಾಗದಲ್ಲಿ 20ನೇ ತಾರೀಕು. ಆದ ಕಾರಣದಿಂದ ಸ್ವಲ್ಪ ಗುರುಬಲನು ಕಡಿಮೆ ಆಗುತ್ತೆ. ಭೂದ್ವಾರಕ ನಾಶಗಳಾಗುವಂಥದ್ದು, ಕಲಹಗಳು ಬರ್ತಕ್ಕಂಥದ್ದು, ಉತ್ತಮವಾದ ಮಾನಸಿಕ ವಿಶ್ವಾಸದಲ್ಲಿರ್ತಕ್ಕಂಥ ಜನರಿಂದ ಮಾನಸಿಕ ನೋವುಗಳನ್ನು ನೀಡ್ತಕ್ಕಂಥ ಕಾರ್ಯಕ್ರಮಗಳೆಲ್ಲವೂ ಪ್ರಾರಂಭ ಆಗುತ್ತೆ. ಎಚ್ಚರ ಇರಲಿ. ಯಾವುದೇ ವಾದ ವಿವಾದಗಳಿಗೆ ಮೇಷರಾಶಿಯವರು ಹೋಗದೇ ಇದ್ರೆ ಬಹಳ ಉತ್ತಮ. 1 ವರ್ಷಗಳ ಕಾಲ ಗುರುವಿನ ಸ್ಥಾನ 4ನೇ ಮನೆಗಾದರೂ ಬಂದರೆ ಸ್ವಲ್ಪ ಪ್ರಮಾಣದ ಕಡಿಮೆ ಆಗುತ್ತೆ. ಆಗ್ಲಾದರೂ ಬೇರೆ ವಿಚಾರಗಳನ್ನು ಮಾಡಬಹುದು. ರಾಹು ಕೂಡ 14ನೇ ತಾರೀಕು ಕುಂಭರಾಶಿಗೆ ಸಂಚಾರ ಮಾಡ್ತಾರೆ. ಆಗ ರಾಹುಕೇತುಗಳ ಕಾಟ ಅನಾರೋಗ್ಯದ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಾರೆ. ಸ್ವಲ್ಪ ಅನಾರೋಗ್ಯದ ಸಮಸ್ಯೆ, ಭಯದ ವಾತಾವರಣಗಳಿದ್ದಂಥ ಘಟನೆಗಳೆಲ್ಲವೂ ಕಡಿಮೆ ಆಗತ್ತೆ. ರಾಹುಕೇತುಗಳು ಬಿಡುಗಡೆ ಆಗೋದ್ರಿಂದ ಮೇಷರಾಶಿಯವರಿಗೆ ಸ್ವಲ್ಪ ಇಲ್ಲಿವರೆಗೂ ನಡೆದಿರ್ತಕ್ಕಂಥ ಯಾವುದಾದ್ರೂ ಅನಾರೋಗ್ಯ, ದುಃಖ, ಕಲಹಗಳು ಯಾವುದಾದ್ರೂ ಇದ್ರೆ ಸ್ವಲ್ಪ ಪರಿಹಾರವಾಗತ್ತೆ. ಆದರೂ 7.5 ಶನಿ ಬರ್ತಾ ಇದ್ದಾರೆ. ಅವರ ಕಾಟ ಇದ್ದೇ ಇರುತ್ತೆ. ಮೇಷರಾಶಿಗೆ ಮಂಗಳಾಧಿಪತಿ ಆದ ಕಾರಣದಿಂದ ಇಲ್ಲಿ ಶನಿಯ ಪ್ರಭಾವ ಸ್ವಲ್ಪ ಮೇಷರಾಶಿಯವರಿಗೆ ಹೆಚ್ಚು. ದಯವಿಟ್ಟು ಮೇಷರಾಶಿಯವರು ಶನಿ ಶಾಂತಿಯನ್ನು ಈ ಧನುರ್ಮಾಸದಲ್ಲಿ ಶನಿ ಪ್ರದೋಷ 28ನೇ ತಾರೀಕು ವಿಭಾಗದಲ್ಲಿ ಬರ್ತಕ್ಕಂಥ ಡಿಸೆಂಬರಲ್ಲಿ ಒಂದು, ಜನವರಿ 11ನೇ ತಾರೀಕು ಬರತಕ್ಕಂಥ ಒಂದು ಶನಿ ಪ್ರದೋಷದಲ್ಲಿ ಪೂಜೆಗಳನ್ನು ಮಾಡ್ಕೊಳ್ಳಿ. ಉತ್ತಮವಾದ ಫಲಗಳನ್ನು ನೀವು ಭಗವಂತನಿಂದ ಪಡಿತೀರಾ. ಮೇಷರಾಶಿಯವರು ಈ ವರ್ಷದ ಫಲಗಳ ವಿಭಾಗದಲ್ಲಿ ಇನ್ನು 2025 ಉಗಾದಿ ಹಬ್ಬದ ದಿವಸದಲ್ಲಿ ಅದು ಪಂಚಾಂಗ ಬದಲಾವಣೆ ಆಗೋದು. ಅಲ್ಲಿಯವರೆಗೂ ಹೊಸ ವರ್ಷ ಬಂತು, ನಾಳೆ ಹೊಸ ವರ್ಷದಲ್ಲಿ ನಮ್ಗೆ ಒಳ್ಳೆ ಫಲ ಸಿಗುತ್ತೆ, 2025 ಜನವರಿ ವಿಭಾಗದಿಂದ ನನಗೆ ಫಲ ಇದೆ, ಆ ಥರದ್ದು ಯಾವ ಮೂಢನಂಬಿಕೆಗೂ ಹೋಗಬೇಡಿ. ಅಲ್ಲಿ ಯಾವ ಪಂಚಾಂಗಗಳು ಕೂಡ ಬದಲಾವಣೆ ಆಗುವುದಿಲ್ಲ. ಯಾವ ಪಂಚಾಂಗದ ಪ್ರಕಾರದಲ್ಲೂ ಕೂಡ ನಮಗೆ ಇಂಗ್ಲಿಷ್ ವಿಭಾಗದ ಕ್ಯಾಲೆಂಡರ್ ನಡೆಯುವುದಿಲ್ಲ. ನಮಗೆ ಶುಭವಿನ್ಮಯಂ ಚಂದ್ರಮಾನ ಯುಗಾದಿ ಫಲಸ್ಯ. ಶುಭವಿನ್ಮಯದಲ್ಲಿ ಚಂದ್ರಮಾನ ಯುಗಾದಿ ಬಂದಾಗಲೇ ಚೈತ್ರ ಮಾಸದಲ್ಲಿ ನಮಗೆ ಭಗವಂತ ಎಲ್ಲರಿಗೂ ಹೊಸ ನೂತನ ಪಂಚಾಂಗ ಇದಾಗೋದು. ಅದರಿಂದನೇ ನಿಮಗೆ ಫಲಾಫಲಗಳೆಲ್ಲವೂ ಬರೋದು. ದಯವಿಟ್ಟು ಹೊಸ ವರ್ಷ ಬಂದಿದೆ, ನಮಗೆ ಇದು ಹೊಸ ವರ್ಷ 2025 ಬಹಳ ಉತ್ತಮವಾಗಿರುತ್ತೆ. ಅದು ಈಗಲ್ಲ. ಹೊಸ ವರ್ಷ ಉಗಾದಿಯ ನಂತರ ಮಾತಾಡಬೇಕು. ಉಗಾದಿಯ ಫಲಪುಷ್ಪಗಳನ್ನು ಮುಂದೆ ನಾವು ನಿಮಗೆ ವಿಡಿಯೋ ತಿಳಿಸ್ತೀವಿ. ವಿಡಿಯೋವನ್ನು ನೋಡ್ತಾ ಇರಿ. ಖಂಡಿತವಾಗ್ಲೂ ಅದರ ಪ್ರತಿಫಲಗಳು, ಅದರ ಪಂಚಾಂಗದ ಮಹಿತ್ಮೆ, ಗ್ರಹ ಸಂಚಾರಗಳು ಹೇಗಾಗತ್ತೆ ಎಲ್ಲವೂ ಕೂಡ ನಿಮಗೆ ತಿಳುವಳಿಕೆ ಬರುತ್ತೆ. ಅಲ್ಲಿವರೆಗೂ ಯಾವುದೇ ಥರದ ನ್ಯೂ ಇಯರ್ ಅನ್ನೋದನ್ನು ಇವತ್ತು ಸೆಲೆಬ್ರೇಟ್ ಮಾಡ್ಕೊಳ್ಳಿ. ಆದರೆ ನ್ಯೂ ಇಯರಲ್ಲಿ ನವಗ್ರಹಗಳು ಯಾವುದೂ ಕೂಡ ಚೇಂಜ್ ಆಗೋದಿಲ್ಲ. ದಯವಿಟ್ಟು ನಮ್ಮ ಹಿಂದೂ ಧರ್ಮದ ಸಂಬಂಧಪಡುವಂಥ ಪಂಚಾಂಗವನ್ನು ಎಲ್ಲರೂ ಪಠನ ಮಾಡಿ, ಎಲ್ಲರೂ ಕೂಡ ಹಿಂದೂ ಧರ್ಮಗಳಿಗೆ ಮರ್ಯಾದೆ ಕೊಡೋಣ. ಹಿಂದೂ ಧರ್ಮದ ವಿಶ್ವಾಸದಲ್ಲಿ ಇರ್ತಕ್ಕಂಥ ನಮ್ಮ ಬಹಳಷ್ಟು ಮಹನೀಯರು ಬರೆದಿರ್ತಕ್ಕಂಥ ಪಂಚಾಂಗಗಳಲ್ಲಿ ಬರುವ ಗ್ರಹ ಸಂಚಾರಗಳ ಬಗ್ಗೆ ತಿಳ್ಕೊಂಡು ಅದರಿಂದ ಪ್ರತಿಫಲನ ಪಡ್ಕೊಳ್ಳೋಣ. ಸರ್ವರಿಗೂ ಸನ್ಮನ್ಮಂಗಳವಾಗಲಿ.